ಇನ್ನು ಬೆಳ್ಳಹಳ್ಳಿಯಲ್ಲಿ ಕಸ ವಿಲೇವಾರಿಗೆ ವಿರೋಧ ವ್ಯಕ್ತವಾಗ್ತಾ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಸಮರ್ಪಕವಾಗಿ ಕಸ ವಿಲೇವಾರಿ ಮಾಡ್ತಾ ಇಲ್ಲ. ಹೊಸದಾಗಿ ಕಸ ವಿಲೇವಾರಿ ಘಟಕಗಳನ್ನು ಮಾಡಿಲ್ಲ. ರಾಜ್ಯ ಸರ್ಕಾರದ ವೈಫಲ್ಯವೇ ಇದಕ್ಕೆ ಕಾರಣ. ಕಸದ ಗಲಾಟೆ ಆದಾಗ ಮಾತ್ರ ಸರ್ಕಾರ ಎಚ್ಚೆತ್ತುಕೊಳ್ಳುತ್ತೆ ಅಂತ ಹೇಳಿ ಸರ್ಕಾರದ ವಿರುದ್ಧ ಶಾಸಕ ಎಸ್ಆರ್ ವಿಶ್ವನಾಥ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅದರಲ್ಲೂ ಕೂಡ ಜಿಬಿಎ ಕಸದ ಲಾರಿಗಳು ದೊಡ್ಡಬಳ್ಳಾಪುರಕ್ಕೆ ಕಳಿಸ್ತಾ ಇರುವಂತಹ ವಿಚಾರ ಒಂದು ಕಡೆ ಅಲ್ಲಿಯೂ ಕೂಡ ಸಮಸ್ಯೆ ಉಲ್ಬಣವಾಗ್ತಾ ಇದೆ. ಒಂದು ಕಡೆ ಇಲ್ಲಿ ಅಂದ್ರೆ ಮಿಟಗಾನಹಳ್ಳಿ ಬೆಳ್ಳಹಳ್ಳಿಯಲ್ಲಿ ಎರಡೂ ಕಡೆ ಈ ರೀತಿಯಾಗಿ ಏನಾದ್ರೂ ಒಂದು ವೇಳೆ ಕಸದ ಡಂಪ್ ಆನ್ ಟೈಮ್ ಆಗಲಿಲ್ಲ ಅಂದ್ರೆ ಬಹಳಷ್ಟು ತೊಂದರೆಗಳನ್ನ ಅನುಭವಿಸಬೇಕಾಗುತ್ತೆ. ಹೀಗಾಗಿ ಸರ್ಕಾರ ಬಂದ ಮೇಲೆ ಕಸ ವಿಲೇವಾರಿ ಸಮರ್ಪಕವಾಗಿ ಮಾಡ್ತಾ ಇಲ್ಲ. ಹೈಟೆಕ್ ಟೆಕ್ನಾಲಜಿ ಮಾಡ್ತೀವಿ, ವಿದ್ಯುತ್ ಉತ್ಪಾದನೆ ಮಾಡ್ತೀವಿ ಅಂತ ಹೇಳಿ ಏನೂ ಮಾಡಿಲ್ಲ. ಮಿಟಗಾನಹಳ್ಳಿ ದೊಡ್ಡಬಳ್ಳಾಪುರ ಖಾಸಗಿ ಕಸ ವಿಲೇವಾರಿ ಘಟಕಗಳ ಬಿಟ್ಟು ಹೊಸದಾಗಿ ಘಟಕಗಳನ್ನ ಮಾಡಿಲ್ಲ. ಅಲ್ಲಿ ಲ್ಯಾಂಡ್ ಫಿಲ್ ಮಾಡ್ತಿದ್ದಾರೆ. ಸಾಮರ್ಥ್ಯ ಮೀರಿ ಕಸವನ್ನ ಸಂಗ್ರಹ ಮಾಡ್ತಾ ಇದ್ದಾರೆ. ಎಷ್ಟು ಬೇಕೋ ಅಷ್ಟು ಮಾಡ್ತಾ ಇಲ್ಲ. ಹೀಗಾಗಿ ಎಲ್ಲೋ ಒಂದ್ ಕಡೆ ಇದು ಎಲ್ಲದಕ್ಕೂ ಕಾರಣ ಸರ್ಕಾರದ ವೈಫಲ್ಯ. ಸ್ಥಳೀಯ ಶಾಸಕರು ಸಾಕಷ್ಟು ವಿರೋಧ ಮಾಡಿದ್ದಾರೆ. ಅಲ್ಲಿ ಕಸ ರಾಶಿ ರಾಶಿ ತಂದು ಸುರಿತಾ ಇದ್ದಾರೆ. ಲೆಚೆಟ್ ಭೂಮಿಗೆ ಹೋಗ್ತಾ ಇದೆ. ಅರ್ಕಾವತಿ, ಕುಮುದ್ವತಿ ಜಲನಯನಗಳ ಪ್ರದೇಶಗಳು ಕೂಡ ಅಲ್ಲೇ ಬರ್ತವೆ. ಇದಕ್ಕೆಲ್ಲ ಕೂಡ ಸಮಸ್ಯೆ ಆಗ್ತಾ ಇದೆ. ಸರ್ಕಾರದ ವೈಫಲ್ಯ ಇವೆಲ್ಲದಕ್ಕೂ ಕಾರಣ ಅಂತ ಹೇಳಿ ಈಗ ಎಸ್ಆರ್ ವಿಶ್ವನಾಥ್ ಆರೋಪ ಮಾಡ್ತಾ ಇದ್ದಾರೆ. ಸರ್ಕಾರ ಸರಿಯಾದ ರೀತಿಯಲ್ಲಿ ವಿಲೇವಾರಿ ಮಾಡ್ತೀವಿ, ಟೆಕ್ನಾಲಜಿ ಮಾಡ್ತೀವಿ, ವಿದ್ಯುತ್ ಆಗಿ ಪರಿವರ್ತನೆ ಮಾಡ್ತೀವಿ ಅಂತ ಹೇಳಿ ಇಲ್ಲಿಯವರೆಗೂ ಯಾವುದೂ ಕೂಡ ಮಾಡಿಲ್ಲ. ಹಿಂದೆ ಬಿಜೆಪಿ ಸರ್ಕಾರ ಏನಿತ್ತು, ಮಿಟಗಾನಹಳ್ಳಿ ಇರ್ಬೋದು, ಅಲ್ಲಿ ಲ್ಯಾಂಡ್ ಫಿಲ್ಲಿಂಗ್ ಏನಿತ್ತು, ಮತ್ತು ದೊಡ್ಡಬಳ್ಳಾಪುರದಲ್ಲಿ ಏನು ಕಸ ವಿಲೇವಾರಿ ಘಟಕ ಇತ್ತು ಖಾಸಗಿ, ಇದನ್ನು ಬಿಟ್ಟರೆ ಹೊಸದಾಗಿ ಇವತ್ತುವರೆಗೂ ಕೂಡ ಕಸವನ್ನ ಹಾಕೋತಕ್ಕಂಥ ಯಾವುದೇ ಹೊಸ ಘಟಕವನ್ನು ಮಾಡಲಿಲ್ಲ. ಇವತ್ತು ನಾವು ಲ್ಯಾಂಡ್ ಫಿಲ್ಲಿಂಗ್ ಮಾಡ್ತಾ ಇದ್ವಿ ಮತ್ತು ಸಾಮರ್ಥ್ಯಕ್ಕೆ ಮೀರಿ ಕಸ ಇವತ್ತು ಅಲ್ಲಿ ಸಂಗ್ರಹ ಆಗ್ತಾ ಇರ್ತಕ್ಕಂಥದ್ದು. ಇಲ್ಲಿ ಜನ ಸ್ಟ್ರೈಕ್ ಮಾಡಿದ್ರು ಮಿಟಗಾನಹಳ್ಳಿ ಈ ಭಾಗದಲ್ಲಿ ಅಂತ ಹೇಳಿ ಅದನ್ನ ನೀವು ಏನು ದೊಡ್ಡಬಳ್ಳಾಪುರದಲ್ಲಿದೆ ಅಲ್ಲಿಗೆ ಕಳಿಸ್ತಕ್ಕಂಥ ಕೆಲಸ ಈಗಾಗಲೇ ಅಲ್ಲಿನ ಸ್ಥಳೀಯ ಶಾಸಕರು ಕೂಡ ಸಾಕಷ್ಟು ವಿರೋಧವನ್ನು ಕೂಡ ಹಿಂದೆ ಕೂಡ ಮಾಡಿದ್ರು ಕೂಡ. ಅಲ್ಲಿ ನಾನು ಕೂಡ ಹೋಗಿದ್ದೀನಿ, ಇನ್ಸ್ಪೆಕ್ಷನ್ ಮಾಡಿದ್ದೀನಿ ಒಂದ್ಸರಿ. ಅಲ್ಲಿ ಏನು ಅಂತಂದ್ರೆ ಕಸ ವಿಂಗಡಿಸೋದಕ್ಕಿಂತ ಕೂಡ ಇರೋ ಕಸವನ್ನ ರಾಶಿ ರಾಶಿ ತಗೊಂಡೋಗಿ ಸುರಿತಾ ಇರ್ತಕ್ಕಂಥದ್ದು. ಈಗ ಅಲ್ಲಿ ಎತ್ತಿನಹೊಳೆ ಪ್ರಾಜೆಕ್ಟ್ ಕೂಡ ಬಹಳ ಹತ್ತಿರದಲ್ಲಿ ಬರ್ತಾ ಇರ್ತಕ್ಕಂಥದ್ದು. ಅರ್ಕಾವತಿ ಬೇಸಿಕ್ ಕೂಡ ಅಲ್ಲಿ ಇರೋದು, ಅರ್ಕಾವತಿ ಕುಮದ್ವತಿ ಆ ಕಸದ ಆಗೋದು ಪರಿಣಾಮ ಅಲ್ಲಿರ್ತಕ್ಕಂಥ ಲಿಚ್ಚೆಟ್ ಪರಿಚಯ ಅದು ಈ ಶುದ್ಧವಾದ ನೀರಿಗೆ ಮಿಕ್ಸ್ ಆಗಿ ಕೆರೆಗಳೆಲ್ಲ ಕೂಡ ಕಲುಷಿತ ಆಗ್ತಾ ಇರ್ತಕ್ಕಂಥದ್ದು. ಈ ಸರ್ಕಾರದ ವೈಫಲ್ಯವೇ ಯಾವಾಗ ಕಸ ಇಲ್ಲಿ ಗಲಾಟೆ